ವಿಶ್ವರೂಪಾಗಿಹ ವಿರಾಟವು ಶಾಶ್ವತವು ಆ ದೇವಿ ವಿಗ್ರಹ. ವಿಶ್ವವಾನಂತಗಳ ಧರಿಸಿದುರದುವೆ ಸ್ವರಾಟ. ವಿಶ್ವಧಾರಕ ಕೇಳ್ಸ್ವರಾಟವು ಶಾಶ್ವತವು ಮೂಲ ಪ್ರಕೃತಿಯದು. ಭಾಸ್ವರದಿ ಚಿಚ್ಚಕ್ತಿ ಚೈತನ್ಯನಿಸುವುದು ಎಂದ. ಈ ಸುಂದರವಾದ ಸಾಲುಗಳು ಜಗತ್ತಿನ ಮೂಲ ಶಕ್ತಿ ಅಥವಾ ಆದಿಮಾಯೆಯ ಕುರಿತಾದ ತತ್ವಜ್ಞಾನವನ್ನು ಸಾರುತ್ತವೆ. ಇಲ್ಲಿ ಬ್ರಹ್ಮಾಂಡದ ದಿವ್ಯತೆಯನ್ನು ಮತ್ತು ಆ ಶಕ್ತಿಯ ಸ್ವರೂಪವನ್ನು ಅತ್ಯಂತ ಆಳವಾಗಿ ವಿವರಿಸಲಾಗಿದೆ. ಇದರ ಸರಳ ಭಾವಾರ್ಥ ಇಲ್ಲಿದೆ. ವಿಶ್ವರೂಪಿಣಿ ಮತ್ತು ವಿರಾಟ್ ಸ್ವರೂಪ. ವಿಶ್ವರೂಪಾಗಿಹ ವಿರಾಟವು ಶಾಶ್ವತವು ಆ ದೇವಿ ವಿಗ್ರಹ. ಈ ಇಡೀ ಬ್ರಹ್ಮಾಂಡವೇ ಆ ದೇವಿಯ ರೂಪವಾಗಿದೆ. ನಾವು ನೋಡುವ ಈ ಜಗತ್ತು ತಾತ್ಕಾಲಿಕವಾಗಿ ಕಂಡರೂ ಅದರ ಮೂಲವಾದ ಆ ದೇವಿಯ ಶಕ್ತಿಯು ಶಾಶ್ವತವಾದುದು. ಈ ಬ್ರಹ್ಮಾಂಡವೇ ಅವಳ ವಿಗ್ರಹ ಅಥವಾ ರೂಪ ಎಂದು ಇಲ್ಲಿ ವರ್ಣಿಸಲಾಗಿದೆ. ವಿರಾಟ್ ಎಂದರೆ ಈ ಕಣ್ಣಿಗೆ ಕಾಣಿಸುವ ಬೃಹತ್ ವಿಶ್ವ. ಇದನ್ನು ಸ್ಥಿರವಾದ ದೇವಿ ಅಥವಾ ಸ್ಥೂಲ ದೇಹ ಎಂದು ಕರೆಯಲಾಗಿದೆ. ಅಂದರೆ ಈ ಇಡೀ ಬ್ರಹ್ಮಾಂಡವೇ ದೇವಿಯ ಹೊರಗಿನ ಶರೀರ. ಇದು ಜಗತ್ತಿನ ಸಮಸ್ತ ವಸ್ತುಗಳಿಗೆ ಆಧಾರವಾಗಿದ್ದು ಎಲ್ಲವನ್ನೂ ತನ್ನಲ್ಲಿ ಧರಿಸಿದೆ. ನಾವು ನೋಡುವ ಭೂಮಿ, ಆಕಾಶ, ನಕ್ಷತ್ರಗಳೆಲ್ಲವೂ ಈ ವಿರಾಟ್ ರೂಪದ ಭಾಗಗಳೇ. ಅನಂತದ ಆಧಾರ ಮತ್ತು ಸ್ವರಾಟ. ವಿಶ್ವವಾನಂತಗಳ ಧರಿಸಿಹುದದುವೆ ಸ್ವರಾಟ. ಅನಂತಾನಂತ ವಿಶ್ವಗಳನ್ನು ತನ್ನಲ್ಲಿ ಧರಿಸಿರುವ ಆ ಶಕ್ತಿಯೇ ಸ್ವರಾಟ. ಸ್ವರಾಟ ಎಂದರೆ ತನ್ನಷ್ಟಕ್ಕೆ ತಾನೇ ಪ್ರಕಾಶಿಸುವವಳು ಅಥವಾ ಯಾರಿಗೂ ಅಧೀನವಲ್ಲದ ಸ್ವತಂತ್ರ ಶಕ್ತಿ ಎಂದರ್ಥ. ಈ ಸಮಸ್ತ ಸೃಷ್ಟಿಯನ್ನು ಹೊತ್ತು ನಿಂತಿರುವ ಅವಳು ಸರ್ವತಂತ್ರ ಸ್ವತಂತ್ರಳು. ವಿಶ್ವದ ಹೊರಗಿನ ರೂಪ ವಿರಾಟ್ ಆದರೆ ಅದರ ಒಳಗಿರುವ ಚಾಲಕ ಶಕ್ತಿಯೇ ಸ್ವರಾಟ್. ಇದು ಶಕ್ತಿಯ ಸೂಕ್ಷ್ಮರೂಪ. ಮೂಲ ಪ್ರಕೃತಿ ಮತ್ತು ವಿಶ್ವಧಾರಕ. ವಿಶ್ವಧಾರಕ ಕೇಲ್ ಸ್ವರಾಟವು ಶಾಶ್ವತವೂ ಮೂಲ ಪ್ರಕೃತಿಯದು. ವಿಶ್ವವನ್ನು ಧರಿಸಿರುವ ಅಂದರೆ ಕಾಪಾಡುವ ಅಥವಾ ಸೃಷ್ಟಿಗೆ ಕಾರಣವಾದ ಮೂಲ ವಸ್ತುವನ್ನು ಮೂಲ ಪ್ರಕೃತಿ ಎನ್ನಲಾಗುತ್ತದೆ. ಪ್ರಕೃತಿಯು ಬದಲಾಗುತ್ತಿರುತ್ತದೆ ಎಂದು ನಮಗೆ ಅನ್ನಿಸಿದರೂ ಅದರ ಮೂಲ ತತ್ವವು ಅಳಿವಿಲ್ಲದ್ದು. ಅಂದರೆ ಬದಲಾಗುವ ಜಗತ್ತಿನ ಹಿಂದೆ ಬದಲಾಗದ ಒಂದು ಮೂಲ ಸೆಲೆ ಇರುತ್ತದೆ. ಅದೇ ಈ ಪ್ರಕೃತಿ. ಇದೇ ಸಕಲ ಜೀವರಾಶಿಗೆ ಆಧಾರವಾಗಿರುವ ಶಾಶ್ವತ ತತ್ವ. ಚಿತ್ಶಕ್ತಿ ಮತ್ತು ಚೈತನ್ಯ. ಭಾಸ್ವರದಿ ಚಿತ್ಶಕ್ತಿ ಚೈತನ್ಯನಿಸುವುದು ಎಂದ ಆ ದೇವಿಯು ಕೇವಲ ಜಡವಸ್ತುವಲ್ಲ. ಅವಳು ಚಿತ್ಶಕ್ತಿ ಅಂದರೆ ಜ್ಞಾನದ ಶಕ್ತಿ ಮತ್ತು ಚೈತನ್ಯ ಜೀವಕಳೆ. ಅವಳು ಸೂರ್ಯನಂತೆ ಪ್ರಕಾಶಮಾನವಾಗಿ ಭಾಸ್ವರ ಎಲ್ಲೆಡೆ ತುಂಬಿದ್ದಾಳೆ. ನಮ್ಮೊಳಗಿರುವ ಪ್ರಾಣಶಕ್ತಿ ಮತ್ತು ಬುದ್ಧಿಶಕ್ತಿಯು ಅವಳೇ ಆಗಿದ್ದಾಳೆ ಎಂಬುದು ಇದರ ತಾತ್ಪರ್ಯ. ಸಂಕ್ಷಿಪ್ತ ಸಾರಾಂಶ. ಈ ಇಡೀ ಜಗತ್ತು ದೇವಿಯ ಸ್ಥೂಲ ರೂಪ ವಿರಾಟ್. ಅದರೊಳಗಿನ ಶಕ್ತಿ ಅವಳ ಸೂಕ್ಷ್ಮ ರೂಪ ಸ್ವರಾಟ್. ಈ ಎಲ್ಲದರ ಹಿಂದೆ ಇರುವ ಮೂಲ ಆಧಾರವೇ ಪ್ರಕೃತಿ. ಆದರೆ ಇವೆಲ್ಲವನ್ನೂ ಮೀರಿ ಎಲ್ಲವನ್ನೂ ನೋಡುತ್ತಾ ಎಲ್ಲದರಲ್ಲೂ ಚೈತನ್ಯ ತುಂಬಿರುವುದು ಚಿತ್ಶಕ್ತಿ ಅಥವಾ ಜ್ಞಾನರೂಪಿ ಶಕ್ತಿ. ಸರಳವಾಗಿ ಹೇಳುವುದಾದರೆ ಕಣ್ಣಿಗೆ ಕಾಣುವ ಜಗತ್ತು ದೇಹವಾದರೆ ಅದರೊಳಗಿರುವ ಪ್ರಾಣವೇ ಶಕ್ತಿ ಮತ್ತು ಆ ಪ್ರಾಣಕ್ಕೆ ಆಧಾರವಾಗಿರುವ ಅರಿವೇ ಚಿತ್ಶಕ್ತಿ.